ದೇಶದಲ್ಲಿ 3 ಹೊಸ ಕಾನೂನುಗಳಿಗೆ ಅಸಮಾಧಾನ ವ್ಯಕ್ತವಾಗಿದೆ. ರಾಜ್ಯ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಈಗ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರದ 3 ಹೊಸ ಕಾನೂನು ಏನು ತಂದಿದೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪಾಸ್ ಮಾಡಿದೆ. ಇದು ಅನೈತಿಕ ಕಾನೂನು, ಅಸಂಬದ್ಧ ಕಾನೂನಾಗಿದೆ. ಜವಾಬ್ದಾರಿಯನ್ನು ಮರೆತು ಈ ಕಾಯ್ದೆಯನ್ನು ತರಲಾಗಿದೆ. ಹಿಂದಿನ ಸರ್ಕಾರದನ್ನು ಈಗ ಜಾರಿಗೆ ತಂದಿದ್ದು ಸೂಕ್ತವಲ್ಲ. 3 ಕಾನೂನುಗಳಿಗೆ ಎಚ್.ಕೆ. ಪಾಟೀಲ್ ಈಗ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಹಿಂದೆ ಅದನ್ನು ತರಲಾಗಿತ್ತು, ಈಗ ಇವರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದರೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ತನ್ನ ಹಿಂದಿನ ಲೋಕಸಭಾ ಅವಧಿಯ ಸರ್ಕಾರ ಇದ್ದಾಗ 3 ಕಾನೂನುಗಳನ್ನು ಪಾಸ್ ಮಾಡಿ, ಒಂದು ಭಾರತೀಯ ನ್ಯಾಯ ಸಂಹಿತೆ 2023, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023 ಮತ್ತು ಭಾರತೀಯ ಸಾಕ್ಷ್ಯ ಬಿಲ್ ಅಂದರೆ ಇಂಡಿಯನ್ ಪೆನಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್. ಈ 3 ಕಾನೂನುಗಳನ್ನು ಬದಲಾವಣೆ ಮಾಡಿ ಹೊಸ ಕಾನೂನು ಅನ್ನೋ ರೂಪದಲ್ಲೇ ಹೊಸ ಕಾನೂನುಗಳು ಅಂಥೇಳಿ ಇವುಗಳನ್ನು ಮಸೂದೆ ಮಂಡಿಸಿ ಪಾಸ್ ಮಾಡಿ ಇವತ್ತಿನಿಂದ ಇವು ಜಾರಿಯಲ್ಲಿ ಬರ್ತಾಯಿವೆ. ನಮ್ಮ ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಾತ್ಮಕ, ಕಾನೂನಾತ್ಮಕ ಹಾಗೂ ನೈತಿಕ ದೃಷ್ಟಿಯಿಂದ ಯಾವ ಸರ್ಕಾರ ಕಾನೂನು ಮಾಡ್ತದೆ, ಆ ಸರ್ಕಾರ ತನ್ನ ಸರ್ಕಾರದ ಅವಧಿಯಲ್ಲಿ ಆ ಕಾನೂನುಗಳನ್ನು ಜಾರಿಗೆ ಕೊಡುವಂಥ ನೈತಿಕ ಹಕ್ಕಿದೆ. ಒಂದು ಸರ್ಕಾರ ಕಾನೂನು ಮಾಡಿ ಮುಂದಿನ ಸರ್ಕಾರದ ಅವಧಿಯೊಳಗೆ ಇದು ಜಾರಿಗೆ ಬರ್ತದೆ ಅನ್ನುವಂಥ ಆ ದಿನಾಂಕ, ತಾರೀಕು, ಆ ಸರ್ಕಾರದ ಅವಧಿ ಮುಗಿದ ಮೇಲೆ ಮಾಡೋದೇನಿದೆ, ಇದು ಸಂಪೂರ್ಣವಾಗಿ ಅನೈತಿಕವಾದದ್ದು ಹಾಗೂ ರಾಜಕೀಯವಾಗಿ ಅತ್ಯಂತ ಅಸಂಬದ್ಧ ಕ್ರಮ. ತಮ್ಮದೇ ಪಕ್ಷದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಿಎಂ ಸದಾನಂದ ಗೌಡ. ಬಿಜೆಪಿಯಲ್ಲಿನ ಅಪಸ್ವರದಿಂದಲೇ ನಾವು ಸೋತಿದ್ದು ಅಂತ DVS ಹೇಳಿದ್ದಾರೆ. ನೋಡಿ, ಸ್ವಪಕ್ಷದ ವಿರುದ್ಧವೇ ಮತ್ತೆ ಅಸಮಾಧಾನ ಹೊರಹಾಕಿದ್ದಾರೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಹಳ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ತಮ್ಮ ಹೈಕಮಾಂಡ್ ವಿರುದ್ಧವೇ ಮುನಿಸನ್ನು ಹೊರಹಾಕಿದ್ರು. ಈಗ ಮತ್ತೆ ಅದು ರಿಪೀಟ್ ಆಗಿದೆ. ವಿಧಾನಸಭೆ ಎಲೆಕ್ಷನ್ ಬಳಿಕ ರಾಜ್ಯದಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳಲಾಗಲಿಲ್ಲ, ಪಕ್ಷದಲ್ಲಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ. ಮೋದಿ ಇಮೇಜ್ ಮೇಲೆ ಚುನಾವಣೆ ನಡೆದು ಬಿಡುತ್ತೆ ಅಂದ್ಕೊಂಡ್ರು. ಈ ರೀತಿಯ ಓವರ್ ಕಾನ್ಫಿಡೆನ್ಸ್ನಿಂದ ನಾವು 9 ಸ್ಥಾನ ಕಳ್ಕೊಂಡು ಅಂತ ಹೇಳಿದ್ದಾರೆ. ಸರ್, ನಾನು ಇದನ್ನು ಖಡಾಖಂಡಿತವಾಗಿ ಒಪ್ಪಿಕೊಳ್ತೇನೆ. ನಮ್ಮ ಪಕ್ಷ ಇಷ್ಟು ಶಿಥಿಲ ಆಗಲಿಕ್ಕೆ ಕಾರಣವೇ ಪಕ್ಷ ವಿರೋಧಿ ಮಾತುಗಳನ್ನು ಯಾರೆಲ್ಲ ಮಾತಾಡ್ತಾರ ಅವರಿಗೆ ಮಣೆ ಹಾಕ್ಲಿಕ್ಕೆ ಹೋಗ್ತೇವೆ ನಾವು. ಅವರನ್ನು ಭಾರಿ ಕಠೋರವಾಗಿ ನಾವು ಅವರ ಮೇಲೆ ಆ್ಯಕ್ಷನ್ ತಗೊಂಡ್ರೆ ಬಾಕಿ ಎಲ್ಲ ಕಾರ್ಯಕರ್ತರಿಗೆ ಖುಷಿಯಾಗುತ್ತೆ. ನೋಡಿ, ಪಕ್ಷ ವಿರೋಧಿ ಮಾಡಿದವನ ಮೇಲೆ ಇದೇನಿಲ್ಲ, ಅವನು 2 ಸಾರಿ ಮಾಡಿದರೆ 3 ಸಾರಿ ಅವನ ಮನೆಗೆ ಹೋಗಿ ಅಣ್ಣ ಮಾತಾಡಬೇಡ ಅಣ್ಣ ಅಂಥೇಳಿ ಅವನನ್ನು ಸಮಾಧಾನ ಮಾಡುವಂಥದ್ರಿಂದ ಎಲ್ಲೋ ಅಶಿಸ್ತಿಗೆ ನಮ್ಮದರಲ್ಲಿ ಇವತ್ತು ಕೂಡ ಸರಿಯಾದ ಕ್ರಮಗಳು ಕೈಗೊಳ್ಳದಿರುವುದು ಕಾರಣ. ನಾನು ಬಲವಾಗಿ ಇದನ್ನು ಒಪ್ಪಿಕೊಳ್ಳಿ. ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ನೋಡ್ತಾರೆ TV5, ವಾಸ್ತವದ ಪ್ರತಿರೂಪ.